ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ದಿನ ನನ್ನ ತಂಗಿ ಮಗಳ ಬರ್ತ್ಡೇ, 1 ವರ್ಷದ ಬರ್ತ್ಡೇ. ಸೊ ಹಂಗಾಗಿ ಎಲ್ಲ ಡೆಕೋರೇಷನನ್ನು ನಾವೇ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಗ್ರೀನ್ ಸ್ಕ್ರೀನನ್ನು ಹಾಕಿದ್ದೀನಿ. ಸ್ಕ್ರೀನ್ ಹಿಂದೆ ನನ್ನ ಮಗ ಏನೋ ನಿಂತಿರಬೇಕು ಅಂದ್ಕೊಳ್ತೀನಿ. ಅಮ್ಮ ಮತ್ತು ಅತ್ತೆ ಹೂವು ಕಟ್ತಿದ್ದಾರೆ. ಯಾಕಪ್ಪ ಕೆಳಗಡೆ ಬಟ್ಟೆ ಹಾಸ್ಕೊಂಡು ಕಟ್ತಿದ್ದಾರೆ ಅಂತ ಅಂದರೆ, ಹೂವು ಆರಬಾರ್ದು, ಅಂದರೆ ಬಾಡೋಗಬಾರ್ದು ಬಿಸಿಗೆ ಅಂತ ಹೇಳ್ಬಿಟ್ಟು ಬಟ್ಟೆನ ತೇವ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಹೂವನ್ನು ಹಾಕ್ಕೊಂಡು ಕಟ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಸಿಗುತ್ತೆ ನಿಮಗೆ ಸ್ಟಿಕ್ಕರ್ಸು. ಇದೆಲ್ಲ ಹ್ಯಾಪಿ ಬರ್ತ್ಡೇ ಅಂತ ಬರೆದಿರೋವಂಥದ್ದು, ಆ್ಯನಿವರ್ಸರಿ ಅಂತ ಬರೆದಿರೋವಂಥದ್ದು. ನಿಮಗೆ ಏನು ಸೆಲೆಬ್ರೇಷನ್ ಇದೆ ಅದು ಬರೆದಿರೋವಂಥದ್ದು ಸಿಗುತ್ತೆ. ಇಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಬರೆದಿರೋದನ್ನ ನಾವು ತೊಗೊಂಡಿದ್ದೀವಿ. ನೋಡಿ ಇಲ್ಲಿ ಯಾವ ರೀತಿ ಹಾಕ್ತಾಯಿದ್ದೀವಿ ಅಂತ. ಈ ರೀತಿ ನಾವು ಅದನ್ನು ಹಾಕ್ಕೋಬೇಕು. ತುಂಬ ಈಸಿ. ಇದೆಲ್ಲ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಈವನ್ ಮೀಶೋದಲ್ಲಿ ಕೂಡ ಸಿಗುತ್ತೆ. ಬೇಕಂದರೆ ನೀವು ಅಲ್ಲೂ ಕೂಡ ಬೈ ಮಾಡ್ಬೋದು. ಏನು ಆರಾಮ್ಸೆ ನೀವು ಬೈ ಮಾಡ್ಕೋಬೋದು. ವೆರಿ ಚೀಪ್ ಆ್ಯಂಡ್ ರೀಸನೇಬಲ್ ಪ್ರೈಸ್ ಅಂತ ಹೇಳ್ಬೋದು. ಈಗ ಹ್ಯಾಪಿ ಬರ್ತ್ಡೇ ಅನ್ನೋದನ್ನ ರೆಡಿ ಮಾಡ್ತಿದ್ದಾಳೆ ನನ್ನ ತಂಗಿ. ಸೊ ಇವಳು ನನ್ನ ಕೊನೆ ತಂಗಿ ಅರ್ಪಿತಾ ಅಂಥೇಳಿ. ಇವಳು ಬಂದು BE ಇಂಜಿನಿಯರು, ಬಟ್ ಕೆಲಸಕ್ಕೆ ಏನು ಹೋಗ್ತಿಲ್ಲ ಅವಳು. ಈಗ ರೆಡಿ ಆಯಿತು. ನೋಡಿ ಪರಮ್ ಏನು ಮಾತಾಡ್ತಿದ್ದಾನೆ. BI ಆಮೇಲೆ ನೆಕ್ಸ್ಟ್ ಏನು ಚಿನ್ನ? TH. ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದರೆ ದಿನ ಎಲ್ಲ ಸಾಲಲ್ಲ ಅನಿಸುತ್ತೆ. ಈ ರೀತಿ ಟೇಪ್ ಸಿಗುತ್ತೆ ಸ್ನೇಹಿತರೆ, 2 in 1 ಟೇಪ್ ಅಂತ ಹೇಳ್ತಾರೆ. ಹಿಂದೆ ಮತ್ತು ಮುಂದೆ 2 ಸೈಡು ಇರುತ್ತೆ. ಆ ನಂತರ ಈ ರೀತಿ ಬಲೂನ್ಸ್ಗಳು ಸಿಗುತ್ತೆ. ಅದರಲ್ಲೂ ಮೆಟಾಲಿಕ್ ಕಲರ್ಸ್ ತೊಗೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಬ್ಲ್ಯಾಕ್ ಮತ್ತು ರೆಡ್ ಕಲರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದೇ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈಗ ಫೈನಲಿ ಹ್ಯಾಪಿ ಬರ್ತ್ಡೇ ಸ್ಕ್ರೀನು ರೆಡಿ ಆಯಿತು. ತೋರಣ ಅಂತ ಹೇಳ್ಬೋದು ಅಷ್ಟೇ, ಇನ್ನೇನು ಹೇಳೋದು. ಇದು ರೆಡಿ ಆಗಿದೆ ನೋಡಿ. ಎಸ್, ಈಗ ಇದನ್ನು ಒಂದ್ಸಿ ಇಟ್ಟು ನೋಡ್ತೀವಿ ಹೇಗೆ ಕಾಣುತ್ತೆ ಅಂತ. ಓಕೆ, ಡನ್. I am 1 year. ಎಷ್ಟು ಇಯರ್ಸ್? ನಿಮಗೆ ಮಧ್ಯೆ ಮಧ್ಯೆ ಮಕ್ಕಳು ವಾಯ್ಸನ್ನು ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡ್ತಿರ್ಬೋದು ಅವ್ರು ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂತ. ಸೊ ಈ ರೀತಿ ಇದು ಬಂದು ನನ್ನ ಇನ್ನೊಂದು ತಂಗಿ ಬರ್ತ್ಡೇಗೆ ಅಂತ ನಾವು ಈ ಪ್ಯಾಟ್ರನನ್ನು ಸೆಲೆಕ್ಟ್ ಮಾಡಿದ್ವಿ. ಆವಾಗ ಇದೆಲ್ಲ ಇದ್ದಿದ್ದು ನಮ್ಮ ಮನೇಲಿ. ಸಚ್ಚಿತ್ಗೆ ಛೋಟಾ ಭೀಮ್ ಸೆಲೆಕ್ಟ್ ಮಾಡಿದ್ವಿ ಥೀಮು ಅವ್ನ ಬರ್ಡೇಗೆ, ನಾಮಕರಣಕ್ಕೆ. ಸೊ ಈಗ ಮಿಕ್ಕಿ ಮೌಸನ್ನು ಈ ರೀತಿ 3 ಇಟ್ಬಿಟ್ಟು ಮೇಲ್ಗಡೆ ಈ ರೀತಿ ತೋರಣ ಥರ ಕಟ್ಟೋದು ಅಂತ ಮಾತಾಡ್ಕೊಂಡ್ವಿ. ಸೊ ಅಪ್ಪ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ರು. ಸೊ ಯೂಶ್ವಲಿ ನಾನು, ಡ್ಯಾಡಿ ಮತ್ತು ನನ್ನ ತಂಗಿ 3 ಜನ ಸೇರಿ ಇದನ್ನು ರೆಡಿ ಮಾಡಿದ್ದು. ನೋಡಿ, ಫಸ್ಟು I am 1 ಅನ್ನೋದನ್ನು ಹಾಕಿ ನೋಡೋಣ ಅಂತ ಹೇಳಿ ಹಾಕಿದ್ವಿ. ಇದಕ್ಕೆ ಕಟ್ಟಲಿಕ್ಕೆ ದಾರ ಸಾಲಿಲ್ಲ. ಸೊ ದಟ್ ಡ್ಯಾಡಿ ಏನು ಮಾಡಿದ್ರು, ಎಕ್ಸ್ಟ್ರಾ ದಾರನ ತೆಗೆದುಕೊಂಡು ಈ ರೀತಿ ನಾಟನ್ನು ಹಾಕ್ಕೊಂಡ್ರು. ಡ್ಯಾಡಿಗೆ ಈ ಥರದ್ದು ಏನೇ ಮಾಡೋದಿದ್ರು ಐಡಿಯಾಸ್ ತುಂಬ ಚೆನ್ನಾಗಿದೆ. ಹಳೆ ತಲೆ ಅಲ್ವಾ, ಸೊ ಹಂಗಾಗಿ ಐಡಿಯಾಸ್ ಸಿಕ್ಕಾಪಟ್ಟೆ ಇರುತ್ತೆ. ಮತ್ತು ಈ ಹಳೆ ತಲೆಗಳಿಗೆ, ಅದರಲ್ಲೂ ನಮ್ಮ ಡ್ಯಾಡಿಯವ್ರ ಅಕ್ಕ ಇದ್ದಾರೆ, ಚಿಕ್ಕತಾಯಕ್ಕ ಅಂತ. ಎಷ್ಟು ತಲೆ ಅಂತೀರಾ, ಏನಾದರೂ ಒಂಚೂರು ನಾವು ಐಡಿಯಾಸ್ ಕೊಟ್ಟರೆ ಸಾಕು, ತುಂಬ ಚೆನ್ನಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಹೆಂಗೆ ಮಾಡಬೇಕು ತಾಯಿ, ಇಲ್ಲ ಹಿಂಗೆ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಅವರೆಲ್ಲ. ಸೊ ಈಗ ಫೈನಲಿ ಇದನ್ನು ಗಂಟು ಹಾಕೋಣ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಸೈಡಲ್ಲಿ ಆರ್ಚ್ಗೆ ಕಟ್ಟಿದ್ವಲ್ಲ, ಆ ದಾರಕ್ಕೇ ನೀಟಾಗಿ ಈ ರೀತಿ ಗಂಟನ್ನು ಹಾಕ್ಕೊಂಡಿದ್ದೀವಿ. ಎಸ್, ಈಗ I am 1 ಅಂತ ರೆಡಿ ಆಯಿತು. ಬಟ್ ಸ್ನೇಹಿತರೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳಂತೂ, ಭಯಂಕರ ಎಂಜಾಯ್. ನಂತರ ಇಲ್ಲಿ ಮಕ್ಕಳೆಲ್ಲ ಫುಲ್ಲು ಬಲೂನ್ ಊದ್ಕೊಂಡು ಕೂತಿದ್ರು. ಆ್ಯಕ್ಚುಲಿ ಪರಮ್ಗೆ ಬಲೂನ್ ಊದಿದ್ರೆ ಅಲರ್ಜಿ ಆಗಿಬಿಡುತ್ತೆ, ಒಂಥರ ಕೆಮ್ಮು ಮತ್ತು ಒಂಥರ ನೆಗಡಿ ಶುರು ಆಗುತ್ತೆ. ಸೊ ಹಂಗಾಗಿ ಅವನಿಗೆ ಊದಬೇಡ ಅಂತ ಹೇಳಿ ಗದರುತ್ತಿದ್ವಿ. ಇಲ್ಲಿ 2 in 1 ಟೇಪನ್ನು ತೆಗೆದುಕೊಂಡು ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ಪಾಪು ಹೆಸರನ್ನು ಬರೀಲಿಕ್ಕೆ, ಅಂದರೆ ಈಗ ಆಲ್ರೆಡಿ ವರ್ಡಿಂಗ್ಸನ್ನು ಸೆಲೆಕ್ಟ್ ಮಾಡಿ ತೆಗೆದುಕೊಂಡು ಬಂದಿದ್ದೀವಿ. ಆ ವರ್ಡಿಂಗ್ಸನ್ನು ನಾವು ಇಲ್ಲಿ ಗ್ಲಿಟರ್ ಹಾಕಿ ಅಂಟಿಸಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಅದನ್ನು ಜಸ್ಟ್ ನಾವು ಸ್ಕ್ರೀನ್ ಮೇಲೆ ಪ್ಲೇಸ್ ಮಾಡ್ತೀವಿ. ಆನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ದೀಕ್ಷಿತಾ ಮತ್ತು ಅರ್ಪಿತಾ ಇಬ್ಬರೂ ಈ ರೀತಿ ಏನು ಹೇಳ್ತೀವಿ, ಹೂಗಳದ್ದು ಪೆಟಲ್ಸ್ ಒಂಥರ ದಾರ ಥರ ಬರುತ್ತೆ ನೋಡಿ, ಏನು ಹೇಳ್ತೀವಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಗಿಫ್ಟ್ ಮೇಲೆ ಹಾಕಿರ್ತೀವಿ, ಪ್ರೆಸೆಂಟೇಷನ್ ಗಿಫ್ಟ್ ಮೇಲೆ, ಅದಕ್ಕೆ ಆ ರೀತಿ ಈ ರೀತಿ ಏನು ಹೇಳ್ತೀವಿ, ರಿಂಗಲ್ಲಿ ಕೂತ್ಕೊಳ್ಳಿಕ್ಕೆ ಇಬ್ಬರು ರೆಡಿ ಮಾಡ್ತಿದ್ದಾರೆ. ಏನಿಲ್ಲ, ಸ್ಪೂನ್ ಅಥವಾ ಚಾಕು ತೆಗೆದುಕೊಂಡು ರೆಡಿ ಮಾಡ್ಬೋದು. ಆನಂತರ ಬಲೂನನ್ನು ಊದಿ 4 ರೆಡ್ ಬಲೂನ್ ಆದರೆ ಮಧ್ಯದಲ್ಲಿ 1 ಬ್ಲ್ಯಾಕ್ ಬಲೂನನ್ನು ಇಟ್ಟು ಡೆಕೋರೇಷನನ್ನು ಮಾಡ್ತಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು. ಆನಂತರ ಇಲ್ಲಿ ಮಿಕ್ಕಿ ಮೌಸನ್ನು ಹಾಕಿದ್ದೀವಲ್ಲ, ಅದು ಹೇಗೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಇಲ್ಲಿ ಸಚ್ಚಿದ ಬಲೂನ್ನ ಊದಬೇಡ ಅಂದಿದ್ದಕ್ಕೆ ಪಂಪಿಂಗ್ ಮಿಷಿನ್ ತೆಗೆದುಕೊಂಡು ಬಲೂನನ್ನು
ಬ್ಲೋ ಮಾಡ್ತಿದ್ದಾನೆ. ಇದು ತುಂಬ ಈಸಿ, ಮನೇಲೇ ಮಾಡ್ಕೋಬೋದು. ಬಲೂನ್ ಈ ರೀತಿ ಬ್ಲೋ ಮಾಡಿದ್ರೆ ಬೆಟರು, ನಾವು ಹೊರಗಡೆಯಿಂದ ಇದು ಮಾಡೋದಕ್ಕಿಂತ. ನೋಡಿ ಇಲ್ಲಿ ಇಬ್ಬರು ಕಿತ್ತಾಡ್ತಿದ್ದಾರೆ, ನಮ್ಮಮ್ಮ ಕ್ಲೀನ್ ಮಾಡ್ತಿದ್ದಾರೆ, ಇಬ್ಬರು ಕಿತ್ತಾಡ್ತಿದ್ದಾರೆ. ದೀಕ್ಷಾ ಕೋಪ ಮಾಡ್ಕೊಂಡು ಬಲೂನನ್ನು ಬ್ಲೋ ಮಾಡ್ತಿದ್ದಾಳೆ. ಕೊನೆಗೆ ಊದೋದೆಲ್ಲ ಊದ್ಬಿಟ್ಟು ಫೈನಲಿ ಬಾಯಲ್ಲಿ ಒಂಚೂರು ಊದ್ಬಿಟ್ಟು ಕಟ್ತಿದ್ದಾಳೆ, ಎಷ್ಟು ಬೇಕಷ್ಟು ಎಕ್ಸ್ಟ್ರಾ ಇರೋದು ಬಿಟ್ಬಿಟ್ಟು. ಹಿಂದೆ ಇದ್ದಾರೆ ನೋಡಿ, ಅವರೇ ಚಿಕ್ಕ ಕಸ ಗುಡಿಸ್ಕೊಡ್ತಿದ್ದಾರಲ್ಲ ಅವರು. ನೋಡಿ ಈಗ ಈ ರೀತಿ ಮಿಕ್ಕಿ ಮೌಸ್ ಇದೆಯಲ್ವಾ, ಈ ಮಿಕ್ಕಿ ಮೌಸನ್ನು ಈ ರೀತಿ ಒಂದೊಂದು ಪೆಟಲ್ಸನ್ನು ಓಪನ್ ಮಾಡ್ಕೋತಾ ಬರಬೇಕು. ಈ ರೀತಿ ಈ ರೀತಿ ಓಪನ್ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ಲವರ್ ಥರ ಕಾಣಿಸುತ್ತೆ. ಇದೇ ರೀತಿ ನೀವು ತುಂಬ ಡಿಸೈನ್ಸನ್ನು ಮಾಡ್ಕೋಬೋದು. ಮಿಕ್ಕಿ ಮೌಸ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ತುಂಬ ಡಿಸೈನ್ಸ್, ಹಾರ್ಟ್ ಶೇಪ್ ಆಗಿರ್ಬೋದು. ಇದನ್ನೆಲ್ಲ ಮಾಡ್ಕೊಂಡಾಗ ಏನೋ ಒಂಥರ ಚೆನ್ನಾಗಿರುತ್ತೆ, ಮನೇಲಿ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಮನೇಲೇ ಮಾಡ್ಕೊತೀನಿ ಅಂದರೂ ಕೂಡ ನಡೆಯುತ್ತೆ, ಬಟ್ ಹೊರಗಡೆಯಿಂದ ತರ್ತೀನಿ ಅಂದರೂ ಕೂಡ ನಡೆಯುತ್ತೆ. ಡಿಪೆಂಡ್ಸ್ ಆನ್ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಳ್ಳಿ. ಪ್ರತಿ ವರ್ಷ ಸ್ನೇಹಿತರೆ ಬರ್ತ್ಡೇಯನ್ನು ಗ್ರ್ಯಾಂಡಾಗಿ ಮಾಡ್ತಿದ್ವಿ, ಮರಿ ಕೊಯ್ದು. ಸೊ ಈ ವರ್ಷ ಮಾಡಲಿಲ್ಲ, ಯಾಕಂದರೆ ಕೋವಿಡ್ ಇರೋ ಕಾರಣ ರಿಸ್ಕ್ ಬೇಡ ಅಂಥೇಳಿ. ಸೊ ಇಲ್ಲಿ ದೀಕ್ಷಿತಾ ಮಾಡ್ತಿದ್ದಾಳೆ ನೋಡಿ, ನನ್ನ ತಂಗಿ ಮತ್ತು ದೀಕ್ಷಿತಾ ಇಬ್ಬರು ಸೇರಿಕೊಂಡು ಸ್ಪೂನಿನ ಸಹಾಯದಿಂದ ಈ ರೀತಿ ನೀಟಾಗೆ ಎಳ್ಕೊಳ್ಳೋದು. ಈ ರೀತಿ ಎಳ್ದಾಗ ಏನಾಗುತ್ತೆ, ನೀಟಾಗಿ ಬರುತ್ತದು ಡಿಸೈನು. ನೋಡಿ ಎಲ್ಲ ಹರಡ್ಕೊಂಡು ಕೂತಿದ್ದಾರೆ, ನೋಡ್ತಾ ಇರ್ಬೋದು. ಚೆನ್ನಾಗಿ ಕಾಣಿಸಿದೆ ಅಲ್ವಾ. ಹ್ಯಾಪಿ ಬರ್ತ್ಡೇ, ಐ ಆಮ್ ಒನ್ ತಾನಿಷ್ಕಾ ಅಂಥೇಳಿ. ರೆಡಿ ಆಯಿತು. ಈಗ ಸಿಲ್ವರ್ದು ಮತ್ತು ರೆಡ್ಡು ಎರಡೂ ಕೂಡ ರೆಡಿ ಇದೆ. ಸೊ ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ಲೇಸ್ ಮಾಡ್ತಾರೆ. 1 2 3 ಅಂತ ಈ ರೀತಿ ಒಂದು 5 ಒಟ್ಟಿಗೆ ಜೋಡಿಸ್ಕೊಂಡು ಈಗ ಒಂದು ಟೇಪನ್ನು ಹಾಕಿಬಿಟ್ಟು ಸುತ್ತಬಿಡ್ತೀವಿ. ಯಾಕಪ್ಪ ಈ ರೀತಿ ಟೇಪ್ ಹಾಕ್ತಾ ಇರೋದು ಅಂದರೆ ಬಿಟ್ಟೋಗಬಾರ್ದು ಅಂಥೇಳಿ. ಸೊ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಥವಾ ಐಡಿಯಾಸ್ ಬೇಕು, ಯಾವ ರೀತಿ ಬರ್ಡೇ ಸೆಲೆಬ್ರೇಷನ್ಸ್ಗೆ ಏನಾದರೂ ರೆಡಿ ಮಾಡಬೇಕು ಅಂತಿದ್ರೆ ಖಂಡಿತ ಹೇಳಿ, ನಾನು ಮಾಡಿಕೊಡ್ತೀನಿ. ತುಂಬ ಈಸಿ ಸ್ನೇಹಿತರೆ, ಬರ್ಡೇ ಸೆಲೆಬ್ರೇಷನ್ಗೆ ನಾವು ಮನೆಯಲ್ಲೇ ಅರೇಂಜ್ ಮಾಡ್ಕೋಬೋದು. ಸುಮಾರು ಒಂದು 400 500 ರೂಪಾಯಿ ಖರ್ಚಾಗುತ್ತೆ. ಬಟ್ ನಾವು ಹೊರಗಡೆ ದುಡ್ಡು ಕೊಟ್ಟು ಮಾಡಿಸ್ತೀನಿ ಅಂತ ಅಂದರೆ ಮೋರ್ ದೆನ್ 2000 to 3000 ತನಕ ಆಗುತ್ತೆ. ಈಗ ನೋಡಿ ಒಂದು 5 ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆ ಇನ್ಸುಲಿನ್ ಟೇಪನ್ನು ಹಾಕಿ ಟೈಟಾಗಿ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಸೊ ದಟ್ ಬಿಚ್ಚೋಗಬಾರ್ದು ಅಂಥೇಳಿ. ಸೊ ಈಗ ರೆಡಿ ಆಯಿತು. ಈಗ ನೆಕ್ಸ್ಟ್ ಬಲೂನ್ಸನ್ನು ರೆಡಿ ಮಾಡ್ಕೊಳ್ತಿದ್ದಾರೆ ನನ್ನ ತಂಗಿ, ನೋಡ್ತಿರ್ಬೋದು. ಸೊ ಈಗ ಇದ್ರ ಮಧ್ಯ ಏನಿದೆ, ಈ ಮಧ್ಯಕ್ಕೆ ಕರೆಕ್ಟಾಗಿ ಇನ್ಸುಲಿನ್ ಟೇಪನ್ನು ಹಾಕ್ಕೊಳ್ತಿದ್ದಾಳೆ. ಈ ಒಂದು 2 in 1 ಟೇಪನ್ನು ಕೂಡ ಹಾಕ್ಬಿಟ್ಟು ನಾವು ಇದನ್ನು ಸ್ಟಿಕ್ ಮಾಡ್ಬೋದು. ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. 4 ರೆಡ್ ಬಲೂನ್ಗೆ 1 ಬ್ಲ್ಯಾಕ್ ಬಲೂನನ್ನು ಹಾಕ್ಕೊಂಡಿದ್ದೀವಿ. ಸೊ ಸಚ್ಚಿತ್ ಇಲ್ಲಿ ಅವ್ರ ಚಿಕ್ಕಿಗೆ ಹೆಲ್ಪ್ ಮಾಡ್ತಿದ್ದಾನೆ. 1 by 1 ಬಲೂನನ್ನು ಹಾಕಿ ಕಟ್ಟಿ ಕೊಡ್ತಿದ್ದಾನೆ. ನೀವು ನೋಡ್ತಾ ಇರ್ಬೋದು. ಈ ರೀತಿ ನಾಟ್ ಹಾಕ್ತಿದ್ದಾರೆ ನೋಡಿ ನನ್ನ ತಂಗಿ. ಈ ರೀತಿ ನಾಟನ್ನು ಹಾಕೋಬೇಕು ಸ್ನೇಹಿತರೆ. ವಾಯ್ಸ್ ಓವರ್ ಕೊಟ್ಟೆ, ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಕ್ರೌಡು, ಗಿಜ ಅಂತ ಶಬ್ದ ಬರ್ತಿತ್ತು. ಸೊ ಬರ್ತ್ಡೇಗೆ ನಾವು ಟೋಟಲ್ ನಮ್ಮ ಮನೆ ಜನ, ಅಣ್ಣ ಅತ್ತಿಗೆ ಎಲ್ಲ ಅವ್ರ ಮನೆಯವರು, ಅಂದರೆ ನನ್ನ ತಂಗಿ ಮನೆಯವರು ಎಲ್ಲ ಸೇರಿಸಿ ಒಂದು 25 35 ಜನದ ಒಳಗಡೆನೇ ಇದ್ವಿ. ಜಾಸ್ತಿ ಜನನೂ ಇನ್ವೈಟ್ ಮಾಡಿರಲಿಲ್ಲ. ಯಾಕಪ್ಪ ಅಂತ ಅಂದರೆ ಈ ಕೋವಿಡ್ ಇರೋ ಸಿಚುವೇಷನಲ್ಲಿ ಹೊರಗಡೆ ಎಲ್ಲ ಮಾಡೋದು ಸರಿಗಿರೋದಿಲ್ಲ ಅಂಥೇಳಿ. ಹಾಗಾಗಿ ಮನೇಲೇ ಸಿಂಪಲ್ಲಾಗಿ ಬರ್ತ್ಡೇ ಮತ್ತು ನಾಮಕರಣ ಎರಡೂ ಮಾಡ್ಕೊಂಡ್ವಿ. ಈಗ ಒಂದು 20 ದಿನದ ಮುಂಚೆ ನಾಮಕರಣ ಮಾಡಿದ್ವಿ, ಈಗ ಬರ್ತ್ಡೇಯನ್ನು ಮಾಡ್ಕೊಳ್ತಾ ಇದ್ದೀವಿ. ನಾವು ವೆಯ್ಟ್ ಮಾಡ್ತಿದ್ವಿ ಫುಲ್ಲು ಕ್ಲಿಯರ್ ಆಗ್ಬೋದು ಅಂತ, ಬಟ್ ಆಗಲಿಲ್ಲ. ಸೊ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾವೇ ಮನೆ ಮಂದಿ ಸೇರಿ ನಾಮಕರಣ ಮಾಡ್ಕೊಂಡ್ವಿ. ಈಗ 2 in 1 ಟೇಪನ್ನು 4 ಬಲೂನ್ಸ್ಗೂ ಈ ರೀತಿ ಹಾಕ್ಕೊಂಡಿದ್ದಾರೆ. ಈಗ ಎಕ್ಸ್ಟ್ರಾ ಹಾಕಿದ ನಂತರ ಈ ಟೇಪ್ ಏನಿದೆ, ಈ ಗಮ್ದು ಸ್ಟಿಕ್ಕರು, ಅದನ್ನು ತೆಗಿಬೇಕು. ಸ್ಟಿಕ್ಕರ್ ತೆಗೆದುಬಿಟ್ಟು ಆ ನಂತರ ನಾವು ಸ್ಟಿಕ್ ಮಾಡಬೇಕು. ಇಲ್ಲ ಅಂತ ಅಂದರೆ ಏನಾಗುತ್ತೆ, ನೀಟಾಗಿ ಕೂರೋದಿಲ್ಲ, ಕಚ್ಕೊಳ್ಳೋದಿಲ್ಲ. ಸೊ ಇದೊಂದು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಈ ರೀತಿ ತೆಗೆದುಕೊಂಡೋಗಿ ನೀಟಾಗಿ ಸ್ಟಿಕ್ ಮಾಡ್ತಾಳೆ ನೋಡಿ. ನೋಡ್ತಿದ್ದೀರಾ ಕರೆಕ್ಟಾಗಿ ಎಷ್ಟು ಜಾಗದಲ್ಲಿ, ಯಾವ ಜಾಗದಲ್ಲಿ ಇಡಬೇಕು ಅಂತ ನೋಡಿಕೊಂಡು ನೀಟಾಗಿ ಪ್ಲೇಸ್ ಮಾಡ್ತಿದ್ದಾಳೆ ನನ್ನ ತಂಗಿ. ಮತ್ತು ಈ 2 in 1 ಸ್ಟಿಕ್ಕರ್ ಏನಿದೆ, ಇದನ್ನು ಹಾಕೋದ್ರಿಂದ ಒಂದು ಬಟ್ಟೆ ಹಾಳಾಗೋದಿಲ್ಲ, ಗೋಡೆ ಹಾಳಾಗೋದಿಲ್ಲ. ಬಟ್ ಬೇರೆದೆಲ್ಲ ಹಾಕಿದ್ರೆ ಹಾಳಾಗ್ಬಿಡುತ್ತೆ. ಈಗ ಇಲ್ಲಿ ಮಿಕ್ಕಿ ಮೌಸ್ಗಳಿಗೆ ಸ್ಟಿಕ್ಕರನ್ನು ಅಂಟಿಸ್ತಾ ಇದ್ದೀವಿ. ಸೊ ಎಲ್ಲದಕ್ಕೂ ಸುಮಾರು ಒಂದು 6 ಆದರೂ ಅಂಟಿಸ್ಬೇಕು, 6 ಇಂದ 8 ನೋಡಿಕೊಂಡು. ಡಿಪೆಂಡ್ಸ್ ಆನ್ ನಿಮಗೆ 6 ಅಂಟಿಸಿದ್ರೆ ಪರವಾಗಿಲ್ಲ, ತೂಕ ತಡೆಯುತ್ತೆ ಅನ್ನೋದಿದ್ರೆ ಓಕೆ. ಇಲ್ಲ ತಡೆಯೋದಿಲ್ಲ ಅಂತ ಅಂದರೆ ಒಂದು 8 ಆದರೂ ಅಂಟಿಸಿ. ಯಾಕಪ್ಪ ಅಂದರೆ ಅದು ನೀಟಾಗಿ ಸ್ಟಿಕ್ ಆಗಬೇಕು. ಇಲ್ಲ ಅಂತಂದರೆ ಬಿದೋಯ್ತು ಅಂದರೆ ಹಾಳಾಗುತ್ತೆ ಅದಕ್ಕೆ. ಮತ್ತು ಈ ಮಳೆ ಹೊಡಿಯೋದು ತಪ್ಪತ್ತೆ. ಮಳೆ ಹೊಡಿತು ಅಂತಂದರೆ ಸುಮ್ಮನೆ ಗೋಡೆ ಎಲ್ಲ ತೂತಾಗುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಈವನ್ ಇದಾದರೆ ಏನಿಲ್ಲ, ನಾವು ಕಿತ್ತಾಕ್ಬೋದು. ಇನ್ ಕೇಸ್ ಗಟ್ಟಿ ಕಚ್ಕೊಂಡ್ಬಿಟ್ಟಿತ್ತು ಅಂದರೆ ಒಂದು ಚಾಕು ಅಥವಾ ಸ್ಪೂನ್ ಸಹಾಯದಿಂದ ತೆಗೆದರೂ ಕೂಡ ಬಂದ್ಬಿಡತ್ತೆ. ಆಮೇಲೆ ನಾವು ಅದನ್ನು ನೀಟಾಗಿ ಎತ್ತಿಟ್ರೆ ಆಯಿತು. ಈಗ ನೋಡಿ ಈ ಎಕ್ಸ್ಟ್ರಾ ಮೇಲ್ಗಡೆ ಏನು ಸ್ಟಿಕ್ಕರ್ ಇದೆ ಅದನ್ನ ತೆಗೆದುಬಿಟ್ಟು ಈಗ ಮಿಕ್ಕಿ ಮೌಸನ್ನು ಇಟ್ಕೊಳ್ತಾ ಇದ್ದೀವಿ. ನೋಡಿ
ರೈಟ್, ಡನ್. ಈಗ ಆಯಿತು, ಮಿಕ್ಕಿ ಮೌಸನ್ನು ಇಟ್ಕೊಂಡಿದ್ದೀವಿ. ಸೊ ಇದೆಲ್ಲ ಬಂದು ಚಿಕ್ಕ ಮಕ್ಕಳು ಬರ್ಡೇಗಾದರೆ ಚೆನ್ನಾಗಿರುತ್ತೆ, ದೊಡ್ಡ ಮಕ್ಕಳು ಬರ್ಡೇಗಾದರೆ ಈ ಥರ ಎಲ್ಲ ಚೆನ್ನಾಗಿರೋದಿಲ್ಲ. ಸೊ ಈಗ ಫೈನಲಿ ಬಲೂನ್ಸನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಒಂದು ದೊಪ್ಪು ದಾರದಲ್ಲಿ, ಅಂದರೆ ಒಂದು ಮೂರು ನೂಲು ದಾರ ಅಂತ ಹೇಳ್ತಾರೆ ನೋಡಿ, ಆ ದಾರದಲ್ಲಿ ಈ ರೀತಿ ಬಲೂನ್ಸನ್ನು ರೆಡಿ ಮಾಡಿಬಿಟ್ಟು ಉದ್ದಕ್ಕೂ ಇಟ್ಕೊಂಡಿದ್ದೀವಿ. ಇಲ್ಲಿ ಅಪ್ಪ ಕಟ್ತಿದ್ದಾರೆ, ನೋಡ್ತಾ ಇರ್ಬೋದು. ನಾವಿಷ್ಟು ದೊಡ್ಡವರಾದ್ರೂ ನಮ್ಮ ಅಪ್ಪನಿಗೆ ನಾವಿನ್ನೂ ಚಿಕ್ಕ ಮಕ್ಳ ಥರನೇ ಕಾಣಿಸ್ತೀವೇನೋ. ಬೇಡ ತಾಯಿ, ನೀವು ಹತ್ಬೇಡ್ರಿ, ನಾನು ಹತ್ತത്തിന് ಕಟ್ತೀನಿ ಅಂತ ಹೇಳ್ತಿರ್ತಾರೆ. ನಾನು ರೆಡಿ, ಇನ್ನೇನು 70 ಆಯಿತು ರೆಡಿ, ನಿಮ್ಗೆ ಹತ್ತತ್ರ ಬಂದುಬಿಟ್ಟಿದ್ದೀರಾ, 70 ಈಗಲೂ ನಾನೇ ಕಟ್ತೀನಿ ಅಂತಿರಲ್ಲ, ನಮಗೆ ಮದುವೆ ಆಗಿ ಮಕ್ಕಳಾಯಿತು ಆದರೂ ಬಿಡಿ ರೆಡಿ ಅಂದರೆ, ಬೇಡ ಬೇಡ ಬೇಡ, ನಾನು ಇರೋ ತನಕ ನಾನು ಮಾಡ್ಕೊಡ್ತೀನಿ, ಸುಮ್ಮನಿರ್ರಿ ಅಂತ ಯಾವಾಗಲೂ ಡ್ಯಾಡಿ ಹೇಳ್ತಿರ್ತಾರೆ. ಸೊ ಈಗ ಬಲೂನ್ಸನ್ನು ನೀಟಾಗಿ ಕಟ್ಟಿದ್ದಾಯಿತು. ನೋಡ್ತಾ ಇರ್ಬೋದು ಹೇಗಿದೆ ಅರೇಂಜ್ಮೆಂಟು, ನಾವೇ ಸಿಂಪಲ್ಲಾಗಿ ಮಾಡಿದಂಥ ಅರೇಂಜ್ಮೆಂಟು. ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬಾಯ್.